ಅಡುಗೆ ಅನಿಲ ಕೊರತೆ ಆತಂಕ ಬೇಡ ಎಂದು ಮಾಜಿ ಶಾಸಕರು ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಎಂಬುದು ಗೊತ್ತಿಲ್ಲ. ಎಲ್ಲಿಯೂ ಕೂಡ ಗ್ಯಾಸ್ ಇಲ್ಲ. ಹಾಗಾಗಿ ಗ್ಯಾಸ್ ವಿಚಾರದಲ್ಲಿ ಸುಳ್ಳು ಹೇಳುವುದನ್ನ ನಿಲ್ಲಿಸಲಿ ಎಂದು ಹಾಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಪ್ರತಿಕ್ರಿಯಿಸಿದ್ದಾರೆ. ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಅನಿಲ ಕೊರತೆ ಆತಂಕ ಬೇಡ, ಮೋದಿ ನೇತೃತ್ವದಲ್ಲಿ ಸಮರ್ಪಕವಾಗಿ ಪೂರೈಕೆ ಆಗತ್ತೆ ಅಂತ ಹೇಳಿಕೆ ನೀಡಿದ್ರು. ಇದೇ ವಿಚಾರವಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಸಭೆ ಬಳಿಕ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಅಶೋಕ್ ಕುಮಾರ್ ರೈ ಅವರು, ಇವತ್ತು ಗ್ರಾಹಕರಿಗೆ 35ರಿಂದ 40 ದಿನಕ್ಕೆ 1 ಸಿಲಿಂಡರ್ ಸಿಗುತ್ತೆ. ನನಗೆ ಸುಳ್ಯದಲ್ಲಿ ಸ್ವತಃ ಗ್ಯಾಸ್ ಏಜೆನ್ಸಿ ಇದೆ. ನಮ್ಮಲ್ಲಿ 45 ದಿವಸಕ್ಕೆ ಗ್ಯಾಸ್ ಕೊಡ್ತೇವೆ. ನಮಗೆ ಲೋಡ್ ಬರದೆ 4 ದಿನ ಆಗಿದೆ. ಜನ ಅಂಗಡಿ ಎದುರು ಸರತಿ ನಿಲ್ಲುವ ಪರಿಸ್ಥಿತಿ ಕೂಡ ಎದುರಾಗಿದೆ. ಹೋಟೆಲ್ಗಳು ಬಂದಾಗಿದೆ. ಯಾವ ಹೋಟೆಲ್ನಲ್ಲೂ ಕೂಡ ಗ್ಯಾಸ್ ಇಲ್ಲ. ಉಪ್ಪಿನಂಗಡಿ ಕಂಬಳದ ಸಮಯ ಹೋಟೆಲ್ ಹಾಕುವುದಕ್ಕೆ ನಾವು ಗ್ಯಾಸ್ ತೆಗೆಸಿಕೊಟ್ಟ ಬಳಿಕ ಅವರು ಹೋಟೆಲ್ ಮಾಡಿದ್ರು. ಮೊನ್ನೆ ಮಾಜಿ ಶಾಸಕರು ಎಲ್ಲಿಯೂ ಗ್ಯಾಸ್ ಶಾರ್ಟೇಜ್ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ರು. ಈಗ ಒಮ್ಮೆ ಹೇಳಿಕೆ ನೀಡಿ ನೋಡೋಣ. ಈ ಪರಿಸ್ಥಿತಿ ಎಲ್ಲಾದ್ರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಾ ಇದ್ರೆ ಇಲ್ಲಿ ವಿರೋಧ ಪಕ್ಷದವರು ಹೆಗಲಿನಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಟು ರೋಡ್ನಲ್ಲಿ ಓಡಾಡ್ತಾ ಇದ್ರು. ಆದ್ರೆ ಕಾಂಗ್ರೆಸ್ನವರು ಚೀಫ್ ರಾಜಕೀಯ ಮಾಡಲು ಹೋಗೋದಿಲ್ಲ. ನಾವು ದೇಶದ ಹಿತರಕ್ಷಣೆಯಿಂದಾಗಿ ಬೀದಿಗಿಳಿದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅವರು ಮಾಜಿ ಶಾಸಕರು ಯಾವ ಆಧಾರದ ಮೇಲೆ ಇದನ್ನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿಯೂ ಕೂಡ ಗ್ಯಾಸ್ ಇಲ್ಲ. ಕಸ್ಟಮರ್ಸಿಗೆ ಇವತ್ತು 35ರಿಂದ 40 ದಿವಸಕ್ಕೆ 1 ಸಿಲಿಂಡರ್ ಸಿಗ್ತದೆ. ನನಗೆ ಗ್ಯಾಸ್ ಏಜೆನ್ಸಿ ಇದೆ ಸುಳ್ಯದಲ್ಲಿ. ನಮ್ಮಲ್ಲಿ 40ರಿಂದ 45 ದಿವಸಕ್ಕೆ ಗ್ಯಾಸ್ ಕೊಡ್ತೇವೆ. 4 ದಿವಸ ಆಯಿತು ನಮಗೆ ಲೋಡ್ ಬರೋದು. 4 ಡೇಸ್ ಜನ ಅಂಗಡಿ ಎದುರು ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೋಟೆಲ್ಗಳು ಬಂದಾಗಿದೆ. ಯಾವ ಹೋಟೆಲ್ಗಳಲ್ಲಿ ಕೂಡ ನಾವು ಮೊನ್ನೆ ಕಂಬಳದ ಹೋಟೆಲ್ ಹಾಕಲಿಕ್ಕೆ ನಾವು ಎಲ್ಲಂದ್ರೆ ನಾವು ಕಾಡಿ ಬೇಡಿ ತಂದು ಅವರಿಗೆ ಗ್ಯಾಸ್ ಮತ್ತು ಕೊಟ್ಟ ನಂತರ ಅವರು ಹೋಟೆಲ್ ಮಾಡಿರ್ತಾರೆ. ಯಾರಿಗೂ ಕಮರ್ಷಿಯಲ್ ಸಿಲಿಂಡರ್ಗಳಿಲ್ಲ. ಇವರು ಮೊನ್ನೆ ಮಾಧ್ಯಮದಲ್ಲಿ ಕೊಟ್ಟರಲ್ಲ, ಎಲ್ಲಿಯೂ ಬೇಡಿಕೆಗಳೇನು ತೊಂದರೆ ಇಲ್ಲ, ಎಲ್ಲಿಯೂ ಶಾರ್ಟೇಜ್ ಇಲ್ಲ. ಈಗ ಕೊಡಲಿ ಅಲ್ಲ. ಈ ಪರಿಸ್ಥಿತಿ ಎಲ್ಲಾದರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು BJP ಅಪೋಸಿಷನ್ ಇದ್ದರೆ ಇವತ್ತು ಸಿಲಿಂಡ್ರನ್ನು ಹೆಗ್ಲಲ್ಲಿ ಇಟ್ಕೊಂಡು ಇಡೀ ರೋಡಲ್ಲಿ ಓಡಾಡ್ತಾ ಇದ್ರು. ಆದರೆ ನಾವು ಕಾಂಗ್ರೆಸ್ನವರು ಒಳ್ಳೆ ಚೀಪ್ ರಾಜಕೀಯ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಈ ದೇಶಗಳು ಯುದ್ಧವನ್ನು ಎದುರಿಸ್ತಿದೆ. ದೇಶ ಬಂದಾಗ ನಮ್ಮ ದೇಶ. ಅದಕ್ಕಾಗಿ ನಾವು ಯಾವತ್ತೂ ಬೀದಿಗೆ ಇಳಿಯಿಲ್ಲ. ಎಷ್ಟೋ ಜನ ನಮ್ಮ ಹತ್ರ ಕೇಳ್ತಾರೆ, ಯಾಕೆ ನೀವು ಬೀದಿಗೆ ಇಳಿಲಿಲ್ಲ? ನಾವು ದೇಶದ ಹಿತರಕ್ಷಣೆಯಿಂದ ನಾವು ಬೀದಿಗೆ ಇಳಿದಿಲ್ಲ. ಆದರೆ ಗ್ಯಾಸ್ ಸಪ್ಲೈ ಮಾಡೋದು ಯುದ್ಧಕ್ಕೂ ಏನು ಸಂಬಂಧಗಳು ಕಡಿಮೆ. ಅಷ್ಟು ಈಗ ಒಂದು ಯುದ್ಧ ಆಗೋದು ಬೇರೆ ಬೇರೆ ದೇಶದಲ್ಲಿ. 2 ದಿವಸದಲ್ಲಿ ನಮ್ಮ ಹತ್ರ ಗ್ಯಾಸ್ ಶಾರ್ಟೇಜ್ ಆದರೆ ನಾನು ಹೇಳೋದು, ಭಾರತ ದೇಶ ಇನ್ನೊಂದು ದೇಶದ ಯುದ್ಧ ಮಾಡಿದರೆ ಏನಾಗ್ಬೋದು ಪರಿಸ್ಥಿತಿ? ಹಾಗಾದರೆ ನಮ್ಮ ಹತ್ರ ಸ್ಟೆಬಿಲಿಟಿಯೇ ಇಲ್ವಾ? ನಮ್ಮ ಹತ್ರ ಸ್ಟಾಕೇ ಇಲ್ವಾ? ಅನೀಶ್ V4 ನ್ಯೂಸ್, ಪುತ್ತೂರು.